ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಈಗ ನಮ್ಗೆ ಈಜಿಪ್ಟಿಯನ್ ಕಾರ್ಟುಶಲ್ಲಿ ಸುಮಾರು ಒಂದು 10 ಕಾರ್ಡ್ ಬಗ್ಗೆ ಡೀಟೇಲ್ಸ್ ಹೇಳಿದೀರಾ. ಯಾವ ಕಾರ್ಡು ಯಾವ ಮನೆಯಲ್ಲಿ ಬಂದ್ರೆ ಏನಾಗುತ್ತೆ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು, ಅದಕ್ಕೆ ಪರಿಹಾರಗಳೇನು ಎಲ್ಲ ತಿಳಿಸ್ಕೊಟ್ಟಿದ್ದೀರಾ. ಇನ್ನ 15 ಕಾರ್ಡ್ ಇದರಲ್ಲಿ ಪೆಂಡಿಂಗ್ ಇದೆ. 11ನೇ ಕಾರ್ಡ್ ಇಂದ 25ನೇ ಕಾರ್ಡ್. ಈಗ 10ನೇ ಕಾರ್ಡು ಲಾಸ್ಟ್ ಎಂಡ್ ಮಾಡಿದ್ದು ನಮ್ಮ ಆಸ್ಟ್ರಾಲಜಿ ಪ್ರಕಾರ ಲೆಕ್ಕ ಹಾಕೊಳ್ಳೋದಾದ್ರೆ ಶನಿ ದೇವರ ಕಾರ್ಡ್ ಇದ್ದಾಗೆ ಸೆಟ್ ಕಾರ್ಡ್ ಬಂತು. ಆಯ್ತು, ಆ ಪರಿಹಾರಗಳು ಯಾವ ತರ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಈಗ 11ನೇ ಕಾರ್ಡ್ ಇಂದ ಏನೇನು ಬೆನಿಫಿಟ್ ಇರುತ್ತೆ, ಅದು ಯಾವ ಮನೆಯಲ್ಲಿ ಬಂದ್ರೆ ಏನೇನು ಅನುಕೂಲ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡಿ ಸರ್. ಸರ್ 11ನೇ ಕಾರ್ಡ್ ಬಂದು ಫೈರ್ ಅಂತ. ಸಿ ದಿಸ್ ಇಸ್ ದಿ ಫೈರ್ ಕಾರ್ಡ್. ಫೈರ್ ದಿಸ್ ಇಸ್ ಎ ಜಾಕಲ್ ಹೆಡೆಡ್ ಗಾರ್ಡಿಯನ್. ಇಲ್ಲಿ ಒಂದು ಜಾಕಲ್ ಹೆಡೆಡ್ ಗಾರ್ಡಿಯನ್ ಇದೆ. ಓಕೆ, ಈ ಜಾಕಲ್ ಹೆಡೆಡ್ ಗಾರ್ಡಿಯನ್ ಈಸ್ ಎ ಫೈರ್. ಈ ಫೈರ್ ಅನ್ನೋದು ಒಂದು ಏನ್ ಸಿಂಬಲ್ ತೋರಿಸುತ್ತೆ ಅಂತಂದ್ರೆ, ಫೈರ್ ಈಸ್ ಎ ಆಕ್ಚುಲಿ ಇಟ್ ಇಸ್ ಎ ಒನ್ ಆಫ್ ದ 4 sons ಆಫ್ ಹೋರಸ್. ಈ ಹೋರಸ್ ಅನ್ನೋರಿಗೆ 4 ಜನ ಮಕ್ಕಳು ಇರ್ತಾರೆ. ಓಕೆ, ಅವರಲ್ಲಿ ಇವರು ಒಬ್ಬ ಸನ್, ಅಗ್ನಿ ಅಂತ ಹೇಳ್ತೀವಿ ನೋಡಿ. ಓಕೆ, ಅಗ್ನಿ ಅನ್ನೋದು ಒಬ್ಬ ಸನ್ ಆಫ್ ಹೋರಸ್. ಹೋರಸ್ ಬಂದು ಇವ್ರ ಮಕ್ಕಳು ಸೆಟ್ ಅಲ್ಲ, ಇದು ಕಿಂಗ್ ಮತ್ತೆ ಆಲ್ಸರೀಸ್ ಮತ್ತೆ ಐಸಿಸ್ ಅವರ ಮಗ. ಓಕೆ, ಸೊ ಇವರೆಲ್ಲ 4 ಜನಗಳು. 4ರಲ್ಲಿ ಫೈರು, ಏರು, ವಾಟರ್, ಅರ್ತ್. ದೀಸ್ ಆರ್ ದ 4. ಅಂದ್ರೆ ನಮ್ ಪ್ರಕಾರ ಇದು ಪಂಚಭೂತಗಳಲ್ಲಿ ಇದು 4 ಭೂತಗಳು. ಓಕೆ, ತರನೇ ಇದು ಅಗ್ನಿ ಈಸ್ ಪ್ಯೂರಿಫಿಕೇಶನ್ ಅಂತ ಹೇಳ್ಬೋದು. ಇಟ್ ಇಸ್ ಎ ಮೂವಬಲ್ ಕಾರ್ಡ್. ಮೂವಬಲ್ ಅಂತಂದ್ರೆ ನಿಮ್ಗೆ ಯಾವ್ದಾದ್ರು ಒಂದು 12 ಸ್ಪ್ರೆಡ್ ಮಾಡ್ತೀವಲ್ಲ, ಹೊರಸ್ಕೋಪ್ ಸ್ಪ್ರೆಡ್ ಮಾಡಿದಾಗ 12 ಮನೆಯಲ್ಲಿ ಇದು ಎಲ್ಲಿ ಬರುತ್ತೆ, ಹೌದು, ಆ ಮನೆಗೆ ಅದು ದಟ್ ವಿಲ್ ಗಿವ್ ಎನರ್ಜಿ. ಓಕೆ, ಫಾರ್ ಎಕ್ಸಾಂಪಲ್ 7th house ಅಲ್ಲಿ ಬಂತು ಅಂತ ಇಟ್ಕೊಳ್ಳಿ, 1ನೇ ಮನೆಯಿಂದ 7ನೇ ಮನೆಗೆ ಬಂತು ಅಂತಂದ್ರೆ ಅವನಿಗೆ ಇರೋ ಪಾರ್ಟ್ನರ್ ಪ್ಯೂರ್, ಶಿ ಆರ್ ಹಿ ಪ್ಯೂರ್ ಆಗಿರ್ತಾರೆ. ಯಾವುದು ಓಪನ್ ಆಗಿ ಹೇಳ್ತಾರೆ, ದೇ ಆರ್ ಆನೆಸ್ಟಿ ಇರ್ತಾರೆ. ಓಕೆ, ಅಂಡ್ ದೇ ಆರ್ ವೆರಿ ಹಾರ್ಡ್ ವರ್ಕಿಂಗ್ ಇರ್ತಾರೆ. ಓಕೆ, ಸೊ ಈ ತರದ್ದು ಎನರ್ಜಿ, ಕ್ರಿಯೇಟಿವಿಟಿ ಇರ್ತಾರೆ, ಲಾಯಲ್ಟಿ ಇರುತ್ತೆ. ಆಮೇಲೆ ತುಂಬಾ ಪವರ್ಫುಲ್ ಕಾರ್ಡ್. ದಿಸ್ ಇಸ್ ಎ ಮೂವಬಲ್ ಕಾರ್ಡ್. ಓಕೆ, ಇವತ್ತು ಹೀಗಿತ್ತೆ ಅಂತಂದ್ರೆ ಮೂವಬಲ್ ಅಂತಂದ್ರೆ ಇಟ್ ಕ್ಯಾನ್ ಚೇಂಜ್ ಫಾರ್ ಪಾಸಿಟಿವ್. ಓಕೆ, ಇವತ್ತು ಹೀಗಿದ್ದ ಪರಿಸ್ಥಿತಿ ಮುಂದಿನ ದಿವಸದಲ್ಲಿ ಚೇಂಜ್ ಆಗ್ಬೋದು, ಪಾಸಿಟಿವ್ ಕಡೆ ಚೇಂಜ್ ಆಗ್ಬೋದು. ಓಕೆ, ಇವತ್ತು ನೀವೇನೋ ಕಷ್ಟದಲ್ಲಿ ಬಂದಿದ್ದೀರಾ, ನಮಗೂ ನಮ್ಮ ಪಾರ್ಟ್ನರ್ಗೂ ಏನೋ ಆಗ್ತಾ ಇಲ್ಲ ನೋಡಿ ಏನು ಅಂತೇಳಿ ಫೈರ್ ಬಂತಿದ್ರೆ ಇಟ್ ಇಸ್ ಗೋಯಿಂಗ್ ಟು ಚೇಂಜ್, ಪಾಸಿಟಿವ್ ಚೇಂಜ್ ಆಗುತ್ತೆ, ವೆಯ್ಟ್ ಮಾಡಿ ಅಂತ ಹೇಳ್ಬೋದು. ಎಕ್ಸಾಂಪಲ್ ಇದು 11. ಯು ಕ್ಯಾನ್ ಟೇಕ್ ಇಟ್ ಆಸ್ 11 weeks, 11 days, 11 months, 11 years, ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್. ನಾವು ಇದು ನಾವು ಹೇಳ್ತೀವಲ್ವಾ, ಇಂಟರ್ಪ್ರಿಟೇಷನ್ ಮಾಡುವಾಗ ಅದ್ರ ಪ್ರಕಾರ ಈ ಡೇಟು ಅಥವಾ ಇಯರು ಮಂತು ಅದನ್ನ ನಾವು ಈ 11 ತಿಂಗಳು, 11 ದಿವಸ, 11 ವರ್ಷ, 11 ವಾರ ಈ ತರದಲ್ಲಿ ನಾವು ಇಂಟರ್ಪ್ರಿಟೇಷನ್ ಮಾಡೋದು. ಸೊ ಫೈರ್ ಈಸ್ ಎ ವೆರಿ ಪಾಸಿಟಿವ್ ಕಾರ್ಡ್. ಈ ಫೈರ್ ಅನ್ನೋದು ನಮ್ಗೆ ಏನಾದ್ರು ಬಂತ ಅಂತಂದ್ರೆ ಇಟ್ ಈಸ್ ಎ ವೆರಿ ಪಾಸಿಟಿವ್, ಬೆಟರ್ ಇಂಡಿಕೇಶನ್, ಒಂದು ಒಳ್ಳೆ ಇಂಡಿಕೇಶನ್ ತೋರಿಸುತ್ತದೆ. ಈಗ ನೀವು ಫಾರ್ ಎಕ್ಸಾಂಪಲ್ 10th house ಅಲ್ಲಿ ಬರುತ್ತೆ ಅಂತ ಇಟ್ಕೊಳ್ಳಿ. 10th house ಈಸ್ ಎ ಪ್ರೊಫೆಷನಲ್ ಹೌಸ್. ನಿಮ್ಗೆ ಏನೋ ಪ್ರಾಬ್ಲಮ್ ಆಗಿದೆ, ವೆಯ್ಟ್ ಫಾರ್ ಸಮ್ ಟೈಮ್, ಇಟ್ ಇಸ್ ಗೋಯಿಂಗ್ ಟು ಗಿವ್ ಸಮ್ ಪಾಸಿಟಿವ್ ರಿಸಲ್ಟ್. 11ನೇ ಕಾರ್ಡ್ ಬಂದಿದೆ 10ನೇ ಮನೆಯಲ್ಲಿ, ಪ್ರೊಫೆಷನಲ್ ಹೌಸ್. ಅದೇ 6ನೇ ಮನೆಯಲ್ಲಿ ಬಂತೆ ವೈರಿ ಮನೆ, 6ನೇ ಮನೆ ಅಂತ. 6th house ಈಸ್ ಎನಿಮಿ, ಹೆಲ್ತ್, ಲೋನ್ಸ್ ಇವೆಲ್ಲ ಬಂದಿದೆ 6ನೇ ಮನೆಯಲ್ಲಿ ಬಂತು ಅಂತಂದ್ರೆ ಆಫ್ಟರ್ ಸಮ್ ಟೈಮ್ಸ್ ಯು ವಿಲ್ ಕಮ್ ಔಟ್ ಆಫ್ ಆಲ್ ದೀಸ್ ಇಶ್ಯೂಸ್. ಇಟ್ ಇಸ್ ಎ ಪಾಸಿಟಿವ್ ಕಾರ್ಡ್ ಅಂತ. ಓಕೆ, ಈ ಫೈರ್ನ ವಿ ಕ್ಯಾನ್ ಆಲ್ಸೋ ಯೂಸ್ ಇಟ್ ಆಸ್ ಎ ಮೆಡಿಟೇಷನ್ ಯೂಸ್ ಮಾಡ್ಬೋದು, ತಾಲಿಸ್ಮನ್ ಪ್ರಕಾರ ಯೂಸ್ ಮಾಡ್ಬೋದು. ಮೆಡಿಟೇಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಎಲ್ಲೋ ಧೈರ್ಯ ಕುಗ್ಗಿ ಹೋಗಿರುತ್ತೆ, ಒಂಥರ ಇನ್ಸೆಕ್ಯೂರಿಟಿ ಕಾಡ್ತಾ ಇರುತ್ತೆ. ಅಂತ ಟೈಮಲ್ಲಿ ಈ ಕಾರ್ಡ್ನ ನೀವು ಮೆಡಿಟೇಟ್ ಮಾಡಿದ್ರೆ ಯು ವಿಲ್ ಗೆಟ್ ಕರೇಜ್, ಯು ವಿಲ್ ಗೆಟ್ ದ ವೇ ಆಫ್ ಹೌ ವಿ ಕ್ಯಾನ್ ಮೂವ್ ಫಾರ್ವರ್ಡ್, ಹೇಗೆ ಮೂವ್ ಆಗ್ಬೋದು ಅನ್ನೋ ಒಂದು ನಮಗೆ ವಿಷಯ ಗೊತ್ತಾಗುತ್ತೆ. ಈ ಕಾರ್ಡ್ನ ಮೆಡಿಟೇಟ್ ಮಾಡುವಾಗ ಏನಾದರೂ ಯಾವ ಮಂತ್ರಗಿಂತ್ರ ಏನೂ ಇಲ್ಲ, ಜಸ್ಟ್ ಸಿ ಗ್ಲೇರ್ ನೋಡ್ಕೊಳ್ಬೇಕು. ಸುಮ್ಮನೆ ನೋಡ್ತಾ ಇದ್ರೆ ಸಾಕು. 1-2 minutes ಹಿಂಗೆ ನೋಡ್ಬಿಟ್ಟು ಯು ಕ್ಯಾನ್ ಹೋಲ್ಡ್ ಇಟ್ ಲೈಕ್ ದಿಸ್, ಐ ಕ್ಯಾನ್ ಪುಟ್ ಇಟ್ ಲೈಕ್ ದಿಸ್. ದಟ್ ಈಸ್ ಕಾಲ್ಡ್ ಮೆಡಿಟೇಷನ್. ಮಾಡಿದಾಗ ಏನಾಗುತ್ತೆ, ಯು ವಿಲ್ ಗೆಟ್ ದಿ ಎನರ್ಜಿ ಆಫ್ ದಿಸ್ ಫೈರ್. ಎನರ್ಜಿ ಸಿಕ್ಕಿದಾಗ ನಿಮಗೆ ಪಾಸಿಟಿವ್ ಥಿಂಕಿಂಗು, ಫ್ಯೂಚರ್ ಏನ್ ಮಾಡ್ಬೋದು, ಒಂದು ಧೈರ್ಯ, ಒಂದು ಸ್ಥೈರ್ಯ, ಮನಸ್ಥೈರ್ಯ ಅಂತೀವಲ್ಲ ಅದು ಸಿಗುತ್ತೆ. ಸೊ ಅವಾಗ ಏನಾಗುತ್ತೆ, ನಮಗೆ ಒಂದು ಪಾಸಿಟಿವ್ ಆಗಿ ಮೂವ್ ಮಾಡ್ಕೊಂಡು ಹೋಗ್ಬೋದು. ಸೊ ದಿಸ್ ಈಸ್ ಕಾರ್ಡ್ ನಂಬರ್ 11. ಕಾರ್ಡ್ ನಂಬರ್ 12 ಈಸ್ ಏರ್. ನಮ್ದು ವಾಯು ಅಂತ ಹೇಳ್ತೀವಿ. ಅಗ್ನಿ, ವಾಯು,
ಅದಾದ್ಮೇಲೆ 13ನೇದು ಬಂದು ಜಲ, ಆಮೇಲೆ ಅರ್ಥ, ಭೂತತ್ವ, ಅಗ್ನಿ ತತ್ವ, ವಾಯು ತತ್ವ, ಜಲ ತತ್ವ, ಭೂತತ್ವ. 4 ತತ್ವ ನಮ್ಮ ಒಂದು ಇದರೊಳಗಡೆ ಸಿಸ್ಟಮ್ ಅಲ್ಲೂ ಇದೆ. ಹಿಂದೂಯಿಸಮ್ ಇರ್ಬೋದಲ್ಲಿ, ಜಾತಕದಲ್ಲೂ ಇದೇ ತರ ಸಿಸ್ಟಮ್ ಇದೆ. ಇದು ವಾಯು. ಎಲ್ಲಿ ವಾಯು ಬರುತ್ತದೋ ಇಟ್ ಇಸ್ ಎ ಮೂವಬಲ್ ಕಾರ್ಡ್. ಫಾರ್ ಎಕ್ಸಾಂಪಲ್ ನಿಮ್ಗೂ 1ನೇ ಮನೆಯಿಂದ 2ನೇ ಮನೆಯಲ್ಲಿ ಈ ಕಾರ್ಡ್ ಬಂತು ಅಂತಂದ್ರೆ, ಸೆಕೆಂಡ್ ಹೌಸ್ ಈಸ್ ವಾಟ್ ಯುವರ್ ಇನ್ಕಮ್. ಓಕೆ, ಯು ವಿಲ್ ಬಿ ಗೆಟಿಂಗ್ ಫೈನಾನ್ಸ್ ಮೂವ್ ಆಗ್ತಾ ಇರುತ್ತೆ. ಯು ವಿಲ್ ಬಿ ಕೀಪ್ ಆನ್ ಮನಿ ಫ್ಲೋ ಇರುತ್ತೆ ಅಂತ, ಮನಿ ಫ್ಲೋ ಇರುತ್ತೆ ಅಂತ. ಅದೇ ಇದು 3rd ಹೌಸ್ ಅಲ್ಲಿ ಬಂದ್ರೆ ಯು ಮೇ ಗೋ ಫಾರ್ ಎ ಶಾರ್ಟ್ ಟ್ರಿಪ್. ಓಕೆ, 3rd ಹೌಸ್ ಇಸ್ ಎ ಶಾರ್ಟ್ ಟೂರ್, ನಿಯರೆಸ್ಟ್ ಬೈ ಎಲ್ಲರೂ ಹೋಗೋದು. 9th ಹೌಸ್ ಬಂದ್ರೆ ಯು ಮೇ ಗೋ ಫಾರಿನ್ ಹೋಗ್ಬೋದು. ಓಕೆ, ಫಾರಿನ್ ಟ್ರಿಪ್ ಹೋಗೋ ಚಾನ್ಸಸ್ ಇರುತ್ತೆ. ಅದೇ ಆಸ್ಟ್ರಾಲಜಿ ಬೇಸ್ ಮೇಲೆ. ಓಕೆ, 12ನೇ ಮನೆಯಲ್ಲಿ ಬಂತು ಅಂತಂದ್ರೆ ಅದು ಒಂಥರ 12th ಹೌಸ್ ಈಸ್ ಇನ್ಕಾರ್ನೇಷನ್, ರೀಇನ್ಕಾರ್ನೇಷನ್ ಅನ್ಬೋದು, ಅಥವಾ ನಿಮ್ದು ಲೈಫ್ ಪರ್ಪಸ್ ಇರ್ಬೋದು. ಸೊ ಯು ಮೇ ಚೇಂಜ್ ಶಾರ್ಟ್ಲಿ. ಯು ಹ್ಯಾವ್ ಟು ಥಿಂಕ್ ಆಫ್ ಸಮಥಿಂಗ್ ಬಿಯಾಂಡ್ ಅರ್ತ್, ಸ್ಪೇಸ್ ತರ ಯೂಸ್ ಮಾಡ್ಕೋಬಹುದು. ಓಕೆ ಸರ್, ಇದು ಇನ್ನೊಂದು ಫೈನಾನ್ಸ್ ಅದು ಹೌಸ್ ಬಂದ್ರೆ ಇಯರ್ ಬಂದು ಮೂವ್ ಆಗ್ತಾ ಇರತ್ತೆ ಅಂತ ಹೇಳಿದ್ರಲ್ಲ, ಆ ತರ ಫೈನಾನ್ಸ್ ಅಲ್ಲಿ ಬಂದಾಗ ದುಡ್ಡು ಇರುತ್ತೆ ಇಲ್ಲ ಹೋಗುತ್ತೆ ಆ ತರದ್ದೇನ? ಹಂಗಲ್ಲ, ಆಗಲ್ಲ. ಫ್ಲೋ ಆಗ್ತಾ ಇರುತ್ತೆ ಮನಿ, ಹೋಗೋದು ಬೇರೆ. ಯು ವಿಲ್ ಬಿ ಗೆಟಿಂಗ್ ಮನಿ, ಬರುತ್ತೆ ಇನ್ಕಮ್. ಸೆಕೆಂಡ್ ಹೌಸ್ ಇಸ್ ಇನ್ಕಮ್ ಹೌಸ್. ಓಕೆ, ಯು ವಿಲ್ ಬಿ ಗೆಟಿಂಗ್ ಮನಿ. 11th ಹೌಸ್ ಇಸ್ ಆಲ್ಸೋ ಇನ್ಕಮ್ ಹೌಸ್. ಓಕೆ, ಅಲ್ಲೂ ದುಡ್ಡು ಬರುತ್ತೆ. 10th ಹೌಸ್ ಇಸ್ ಆಲ್ಸೋ ಒನ್ ಪ್ರೊಫೆಷನ್. ಯು ಮೇ ಚೇಂಜ್ ದ ಜಾಬ್ ಅಂತ. ಈಗ ಇದೇನಾದ್ರು 4th ಹೌಸ್ ಅಲ್ಲಿ ಬಂದ್ರೆ, 4ನೇ ಮನೆಯಲ್ಲಿ ಬಂತು ಅಂತ ಇಟ್ಕೊಳ್ಳಿ. 4ನೇ ಮನೆಯಲ್ಲಿ ಏರ್ ಬಂತು ಅಂತಂದ್ರೆ ಯು ಮೇ ಥಿಂಕ್ ಆಫ್ ಚೇಂಜಿಂಗ್ ಯುವರ್ ಹೌಸ್. ಮನೆ ಚೇಂಜ್ ಮಾಡಬೇಕು ಅನ್ನೋ ಯೋಚನೆ ಬಂದಿದ್ರೆ ನೀವು ಆದಷ್ಟು ಬೇಗ ಮನೆ ಖಾಲಿ ಮಾಡಿ ಅಂತ ಹೇಳ್ಬೋದು. ಓಕೆ, ಅಲ್ಲ ಮನೆ ಚೇಂಜ್ ಮಾಡಬೇಕು, ನಂಗೆ ಹೊಸ ಮನೆ ಮಾಡಬೇಕು ಅಂತಂದ್ರೆ ಒಳ್ಳೆ ಟೈಮ್ ಬಂದಿದೆ. ಯು ಕ್ಯಾನ್ ಸ್ಟಾರ್ಟ್ ಲುಕಿಂಗ್ ಫಾರ್ ಎ ನ್ಯೂ ಹೌಸ್, ಕನ್ಸ್ಟ್ರಕ್ಟಿಂಗ್ ಎ ನ್ಯೂ ಹೌಸ್ ಅಂತ. ಸಮ್ ಚೇಂಜಸ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಓಕೆ, ಫ್ಲೋ ಆಗುತ್ತೆ. ಯು ಕ್ಯಾನಾಟ್ ಸ್ಟೇ ದೇರ್. ಓಕೆ, ಸೊ ದಿಸ್ ಈಸ್ 12th ಕಾರ್ಡು. ಇದರೊಳಗಡೆ ದಿಸ್ ಈಸ್ ಎ ಹಾಕ್ ಹೆಡೆಡ್ ಗಾರ್ಡಿಯನ್. ಹಾಕ್ ಹೆಡೆಡ್ ಅಂದ್ರೆ ಇದೊಂದು ಗರುಡ ಅಥವಾ ಪಕ್ಷಿ. ಒಂದು ಅದಕ್ಕೆ ಹಾಕ್ ಅಂದ್ರೆ ಏನಂತೀವಿ, ಗರುಡ ಅಥವಾ ಹದ್ದಿನ ಮಕ ಇರುವಂತದ್ದು. ಇಟ್ ಇಸ್ ಎ ಹಾಕ್ ಹೆಡೆಡ್. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ 4 sons ಆಫ್ ಹಾರಸ್, ಸೆಕೆಂಡ್ ಸನ್ ಅಂತ ಹೇಳ್ಬೋದು. ದಿಸ್ ಈಸ್ ಆಲ್ಸೋ ಎ ಮೂವಬಲ್ ಕಾರ್ಡ್. ದಿಸ್ ಈಸ್ ಟ್ರಾವೆಲಿಂಗ್, ಕಮ್ಯುನಿಕೇಶನ್ ಅಂಡ್ ಆಲ್ಸೋ ಸ್ಪೀಡ್, ಕಾಮರ್ಸ್, ಫೈನಾನ್ಸ್, ಎಲ್ಲ ಥರನೂ ಇದು ರೆಫರ್ ಮಾಡ್ತದೆ. ಈ ನಿಮ್ಗೆ ಫೈನಾನ್ಸ್ ಪ್ರಾಬ್ಲಮ್ ಆಯಿತು ಅಂತಂದ್ರೆ, ಏನಾದ್ರು ಚೇಂಜಸ್, ಯು ವಾಂಟ್ ಟು ಸಮ್ ಚೇಂಜಸ್ ಇನ್ ಯುವರ್ ಲೈಫ್, ಯು ಕ್ಯಾನ್ ಮೆಡಿಟೇಟ್ ಆನ್ ದಿಸ್ ಕಾರ್ಡ್. ಓಕೆ, ಜಾಸ್ತಿ ಮೆಡಿಟೇಟ್ ಮಾಡೋದು ಈ 4 ಕಾರ್ಡ್ಗಿಂತ ಇದರೊಳಗಡೆ ಬೆಸ್ಟ್ ಕಾರ್ಡ್ ಟು ಮೆಡಿಟೇಟ್ ಈಸ್ ಅರ್ತ್ ಕಾರ್ಡ್. ಓಕೆ, ದಿಸ್ ಐ ವಿಲ್ ಟೆಲ್ ಯು ಆಫ್ಟರ್ ದಿಸ್. ಓಕೆ, ಸೊ ದಿಸ್ ಈಸ್ ಆಲ್ಸೋ ವೆರಿ ಪವರ್ಫುಲ್ ಕಾರ್ಡ್. ಇದರಲ್ಲಿ ಜಾಸ್ತಿ ನಾವು ಮೆಡಿಟೇಟ್ ಮಾಡೋದಕ್ಕೆ ಅಡ್ವೈಸ್ ಮಾಡೋದಿಲ್ಲ. ಯಾಕೆ ಮಾಡಲ್ಲ? ಬೈ ಚಾನ್ಸ್ ಮನೆ ಚೇಂಜ್ ಮಾಡಬೇಕು ಅಥವಾ ಏನಾದ್ರು ಕೆಲಸ ಚೇಂಜ್ ಮಾಡಬೇಕು ಅನ್ನೋ ಟೈಮಲ್ಲಿ ಮಾತ್ರ ಇದನ್ನು ಯೂಸ್ ಮಾಡ್ಬೋದು. ಓಕೆ, ಬಿಕಾಸ್ ಇಟ್ ಇಸ್ ಗೋಯಿಂಗ್ ಟು ಚೇಂಜ್, ಫ್ಲೋ ಆಗುತ್ತೆ. ಮೈಂಡ್ ವಿಲ್ ಫ್ಲೋ, ಅಥವಾ ಹೌಸ್ ಯು ಮೇ ಚೇಂಜ್ ದ ಹೌಸ್, ಈ ಥರದ್ದು ಫ್ಲೋ ಆಗುವಂಥದ್ದು. ಓಕೆ, ಅವಾಗ ಯು ಕ್ಯಾನ್ ಯೂಸ್ ದಿಸ್ ಕಾರ್ಡ್. ಮೆಡಿಟೇಟ್ ಮಾಡಬೇಕು. ದುಡ್ಡು ಬರಲಿ ಅನ್ನೋದಕ್ಕೆಲ್ಲ ಇದು ಮೆಡಿಟೇಷನ್ಗೆ. ದುಡ್ಡು ಬರಲಿ ಅನ್ನೋದಕ್ಕೆ ಇದನ್ನು ಮೆಡಿಟೇಷನ್ ಮಾಡಕ್ಕೆ ಹೋಗಬಾರ್ದು. ಓಕೆ, ಇಟ್ಸ್ ಓನ್ಲಿ ಫ್ಲೋ ಆಗ್ತಾ ಇರುತ್ತೆ ಅಷ್ಟೇ. ಇಟ್ ಕ್ಯಾನ್ ಬಿ ಇನ್ಫ್ಲೋ, ಇಟ್ ಕ್ಯಾನ್ ಬಿ ಔಟ್ಫ್ಲೋ. ಓಕೆ, ಸೊ ದಿಸ್ ಈಸ್ ಏರ್ ಕಾರ್ಡ್. ದಿಸ್ ಈಸ್ ಆಲ್ಸೋ ವೆರಿ ಪವರ್ಫುಲ್. And also air is covers communication. It is a communication. ಏನಾದ್ರು 3rd house ಅಲ್ಲಿ ಬಂತಂದ್ರೆ ಯು ಮೇ ಎಕ್ಸ್ಪೆಕ್ಟ್ ಸಮ್ ಲೆಟರ್ ಫ್ರಮ್ ಯುವರ್ ಕಂಪನಿ. ನ್ಯೂ ಏನಾರು ಒಂದು ಹುಡುಗಿ ನೋಡ್ತಾ ಇದ್ರೆ ಒಂದು ಯಾವುದೋ ಒಂದು ಕಮ್ಯುನಿಕೇಶನ್ ಬರ್ಬೋದು ಅಂತ ಹೇಳ್ಬೋದು. ಓಕೆ, ಇಂಟರ್ವ್ಯೂ ಬರ್ಬೋದು ಬೇರೆ ಕಡೆಯಿಂದ. ಈ ಥರದ್ದೆಲ್ಲ ನಾವು 10th house ಅಲ್ಲಿ, 9th house ಅಲ್ಲಿ, ಲಕ್ ಹೌಸ್ ಅಲ್ಲಿ ಎಲ್ಲ ನೋಡಿದಾಗ ಈ ಕಾರ್ಡು, ಏರ್ ಕಾರ್ಡ್ ಬಂದಾಗ ಯು ಮೇ ಎಕ್ಸ್ಪೆಕ್ಟ್ ಸಮಥಿಂಗ್ ಹ್ಯಾಪನ್ ಫಾಸ್ಟ್. ಕಮ್ಯುನಿಕೇಶನ್ ಫ್ರಮ್ ಕಂಪನಿ ಇರ್ಬೋದು, ಒಂದು ಹುಡುಗಿ ಜಾತಕ ಇರ್ಬೋದು, ಆ ಥರದ್ದು ಬರೋದು ನೋಡಿ. ಬದಲಾವಣೆಗಳು ತುಂಬ ಶಾರ್ಟಾಗಿ ಹೇಳ್ತೀನಿ ಇದನ್ನೆಲ್ಲ. ಓಕೆ, ಆಮೇಲೆ ನಾವು ದೊಡ್ಡದಾಗಿ ಮಾಡಬೇಕು ಅಂದ್ರೆ ಒಂದೊಂದು ಕಾರ್ಡ್ನು ಸಪ್ರೇಟಾಗಿ ಮಾಡಬೇಕು, ಡೀಟೇಲ್ ಆಗಿ. ಓಕೆ.